ಕೀಯಲ್ಲಿ ಇಲ್ಲ ಕೀನಾ ಇಲ್ಲ ಇಲ್ಲ ಒಂದು ಕೀ ತಗೊಂಡಿದೆ. ಹಾಯ್, ಸೊಪ್ಪು ನೋಡೋಣ ಅಂತ ಬಂದ್ವಿ. ನಿನ್ನೆ ಮಧ್ಯಾಹ್ನ ಬಂದು ನಾನು ಎಲ್ಲನೂ ಕ್ಲೀನಾಗಿ ಇದು ಮಾಡಿ ಹೋಗಿದ್ದೆ. ಎಲ್ಲ ಒಂಥರ ಕೊಡ್ದೋದಂಗೆ ಆಗ್ಬಿಟ್ಟಿದೆ. ಸಿ, ನೀವು ನೋಡ್ಬೋದು. ಅದಿತಿ ಈಸ್ ಆಲ್ಸೋ ಡಿಸಪಾಯಿಂಟೆಡ್. ಸೋ ಸ್ಯಾಡ್. ಏನು ಮಾಡೋದು? ಸೊಪ್ಪು ಕೊಡ್ತೋಗ್ಬಿಟ್ಟಿದೆಯಲ್ಲ, ಏನು ಮಾಡೋದು ಪಪ್ಪು? ನಾನು ಈ ರಾಂಗ್ ಟೈಮ್. ಒಂದೊಂದು ಮಾತ್ರ ಚೆನ್ನಾಗಿ ಡ್ರೈ ಆಗಿದೆ. ಸಿ ನೋಡಿ, ಇಲ್ಲಿ ಚೆನ್ನಾಗಿ ಒಂದೊಂದು ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಬೇರೆ ಎಲ್ಲ ಈ ರೀತಿ ಫುಲ್ಲು ಇದಾಗ್ಬಿಟ್ಟಿದೆ. ನಿನ್ನೆ ಮಧ್ಯಾಹ್ನ ಬಂದು ನಾನು ಕ್ಲೀನಾಗಿ ಒಂದ್ಸಲ ಮೇಲ್ಗಡೆಯಿಂದ ಕೆಳಗಡೆ ಆ ಕಡೆ ಎಲ್ಲ ಫುಲ್ಲು ಟಾಪಪ್ ಮಾಡಿ ಹೋಗಿದ್ದೆ. ಆ್ಯಕ್ಚುಲಿ ಮನೇಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಕೇರ್ಫುಲ್, ಏನೋ ಇದು ಅಂತಂದರೆ ತುಂಬ ತಂಪಿನ ಕಾಲ ಅಲ್ಲ, ಅಂತಂದರೆ ಕೆಳಗಡೆಯಿಂದ ಹೀಟ್ ಇದ್ದಾಗ ಅದು ಬೇಗ ಆರುತ್ತೆ. ಸೊ ಹೀಟ್ ಇಲ್ಲ, ಆ್ಯಂಡ್ ಆಲ್ಸೋ ಏನೋ ಕೆಳಗಡೆಯಿಂದ ತೇವಾಂಶ ಇದ್ದಾಗ ಅದು ಹಾರೋದಿಲ್ಲ. ಈ ಸಮಯದಲ್ಲಿ ರಾಗಿ ಹಿಟ್ಟಾಗಲಿ, ಅಂದರೆ ಮಕ್ಕಳಿಗೆ ರಾಗಿ ಸರಿ, ಈ ರೀತಿ ಸೊಪ್ಪಿನ ಪುಡಿಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಅಂತ. ಸೋ ಡಿಸಪಾಯಿಂಟೆಡ್. ಆ್ಯಕ್ಚುಲಿ ಇವಾಗ ಏನು ಪ್ಲ್ಯಾನ್ ಇತ್ತು ಅಂತಂದರೆ, ಪಯ್ಯ ಮನೆಗೆ ಹೋಗಿ ಅಂತಂದರೆ ಅದಿತಿ ಫ್ರೆಂಡ್ ಮನೆಗೆ ಹೋಗಿ ಒಂದೆಲ್ಲ ಸೊಪ್ಪು ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಒಣಗಿದೆ. ಅಂದರೆ ನನಗೆ ಅನ್ನಿಸ್ತಿದೆ ಅಂತಂದರೆ, ಒಣಗಿರೋದನ್ನೆಲ್ಲ ತೊಗೊಂಡ್ರು ಇಷ್ಟು ಸೊಪ್ಪು ಆಗಲ್ಲ. ಸೋ ಸ್ಯಾಡ್. ಬೇಡ ಪಾಪು, ಕ್ಲೋಸ್ ಮಾಡಬಾರ್ದು. ಬನ್ನಿ ಈ ಕಡೆ ಬನ್ನಿ. ಸಿ ಅದಿತಿ ಬನ್ನಿ ಇಲ್ಲಿ ಒಂದು ನಿಮಿಷ. ಹೇಳಿ ಬನ್ನಿ ಇಲ್ಲಿ, ಕಮ್ ಹೇಳಿ ಬನ್ನಿ. ಸೊಪ್ಪೆಲ್ಲ ಕೊಳ್ತೋಗಿದೆ ಅಂತ ಹೇಳಿ ಬನ್ನಿ. ಹೇಳಿ, ಸೊಪ್ಪು ಎಲ್ಲ ಕೊಳ್ತು ಹೋಗಿದೆ, ಏನು ಮಾಡೋದು ಹೇಳಿ? ಏನು ಮಾಡೋದು ನೀವೇ ಹೇಳಿ. ನಮ್ಮಮ್ಮ ಬನ್ನಿ ಇಲ್ಲಿ, ಕಮ್ಯರ್. ನಮ್ಮಮ್ಮ ತಪ್ಪು ಮಾಡಿದ್ದಾರಾ? ಅದಕ್ಕೆ ಹಿಂಗೆ ಆಗಿದ್ಯಾ? ನೀವೇ ಕಮೆಂಟ್ ಮಾಡಿ. ಮಾಡಿಂಗ ಏನು ಮಾಡೋಕ್ಕಾಗಲ್ಲ. ಎನಿವೇ, ಸೊ ಇದೆಲ್ಲ ಲರ್ನಿಂಗ್ ಪ್ರಾಸೆಸ್. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಸೊ ಸ್ಯಾಡ್. ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಒಂದೆಲ್ಗ ಸೊಪ್ಪು ಕಿತ್ಕೊಂಡು ಬರೋದಾ ಬೇಡವಾ? ಬೇಡವಾ? ಅದಿತಿ ಬೇಡ ಅಂತಿದ್ದು. ಕಮ್ಮಿ ಒಂದೆಲ್ಗ ಸೊಪ್ಪನ್ನ ಪಯ್ಯ ಮನೆಗೆ ಹೋಗಿ ಕಿತ್ಕೊಂಡು ಬರೋಣ ಬೇಡವಾ? ಆ್ಯಕ್ಚುಲಿ ಈಗ ನಾನೇನಾದರೂ ಪಯ್ಯ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ಅದಿತಿ ವಿಲ್ ಕಿಲ್ ಮೀ. ಯಾಕಂತಂದರೆ ಬೆಳಗ್ಗೆಯಿಂದ ಹೇಳಿದ್ದೀನಿ, ಸ್ನಾನ ಮಾಡುವಾಗ್ಲೂ ಹೇಳಿದ್ದೀನಿ, ಪಯ್ಯ ಮನೆಗೆ ಹೋಗೋಣ, ಸೊಪ್ಪು ಕಿತ್ಕೊಂಡು ಬರೋಣ, ಪಯ್ಯ ಮನೆಗೆ ಹೋಗೋಣ, ಸೊಪ್ಪು ಕಿತ್ಕೊಂಡು ಬರೋಣ ಅಂತ. ಈಗ ಏನಾರು ಕ್ಯಾನ್ಸಲ್ ಮಾಡಿದ್ರೆ ಶಿ ರಿಯಲಿ ಫೀಲ್ ಸ್ಯಾಡ್. ಅದಿತಿ ಅಲ್ಲಿ ಹತ್ತಬಾರ್ದು. ನೋಡಿ ಮಂಗ ಸಾಹಸ. ಬಾರ ಈ ಕಡೆ ಹೋಗೋಣ, ಪಯ್ಯ ಮನೆಗೆ ಹೋಗೋಣ ಬನ್ನಿ ಕಮ್. ಸೊ ಪಯ್ಯ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅದಿತಿನ ಆಟ ಆಡಿಸ್ಕೊಂಡು ಆ್ಯಂಡ್ ನೋಡೋಣ. ಸ್ವಲ್ಪ ಹೊತ್ತು ಸೊಪ್ಪಂತೂ ಕಿತ್ಕೊಂಡು ಬರಲ್ಲ, ದಟ್ ಇಸ್ ಫಾರ್ ಶ್ಯೂರ್. ನೋಡಿ, ಸಿ ಹೆಂಗೆ ಆಡಿದ್ದು? ಹೆಂಗೆ ಆಡಿದ್ದು? ಸ್ವಲ್ಪ ಹೊತ್ತು ಅದಿತಿನ ಆಟ ಆಡಿಸಿ ಆ್ಯಂಡ್ ಮಧ್ಯಾಹ್ನ ಬರಬೇಕು. ವಿಡಿಯೋ ಎಡಿಟಿಂಗ್ ಎಲ್ಲ ಇದೆ. ನಿನ್ನೆ ವಿಡಿಯೋ ತುಂಬ ಚೆನ್ನಾಗಿ ನಾನು ಡಾಟಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಒಂಥರ ಸ್ಟ್ರೆಸ್ ಆದಾಗ ಇಬ್ಬರು ಜೊತೆಗೆ ಕುಕ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಆ ಡ್ಯಾಡ ಕುಕ್ ಮಾಡಿದಾಗ ಯೂಶ್ವಲಿ ನನಗೇನು ಕೆಲಸ ಇರೋದಿಲ್ಲ, ಜಸ್ಟ್ ರೆಡಿ ಮಾಡಿಕೊಡ್ಬೇಕು. ಹಿ ವಿಲ್ ಬಿ ಕುಕಿಂಗ್. ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಹಿ ಈಸ್ ಲರ್ನಿಂಗ್. ದಿತಿ ನೋಡಿ, ಸಿ ನಾನು ಕ್ಲೀನ್ ಮಾಡ್ತೀನಿ ಬಿಡಿ ಕಂದ. ಬಿಡು ಪಾಪು ಪ್ಲೀಸ್. ಬಿಡು, ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕ್ಬೇಕು, ಬಿಡು. ಸೋ ಸ್ಯಾಡ್. ನೋಡಿ ಹಿಂಗೆ ಒಂದು ನಿಮಿಷ ಕಂದ. ಅದಿತಿ ಡೋಂಟ್ ಪುಲ್ ಪ್ಲೀಸ್. ಈ ರೀತಿ ಅಷ್ಟು ಡ್ರೈ ಮಾಡಿ ಎಲ್ಲ ಹಾಕಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಯಾರು ಕಮೆಂಟಲ್ಲಿ ಬೈಬೇಡಿ ದಟ್ ಏನಿದೆ ಹಿಂಗೆ ಆಗ್ಬಿಟ್ಟಿದೆ ಅಂತ. ಐ ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ. ಓಕೆ, ಐ ವಿಲ್ ಓಕೆ. ಪಯ್ಯ ಮನೇಲಿ ಸಿಗ್ತೀನಿ. ಪಯ್ಯ ಮತ್ತು ಅದಿತಿ ಹೀಗೆ ಆಟ ಆಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅದಿತಿ ಮತ್ತು ಪಯ್ಯ ಬಾಂಡ್ ತುಂಬ ಚೆನ್ನಾಗಿದೆ.
ಓನ್ಲಿ ದೂರದಲ್ಲಿದ್ದಾಗ. ಆವಾಗ ಹಬ್ಬ ದೂರದಲ್ಲಿದ್ದರೆ ಪಯ್ಯ ಅಂತ ಅವ್ರು ಅದಿತಿ ಅಂತ ಕರೆಯೋದು, ನಾನೊಂದು ತೀರಾ ನೀನೊಂದು ತೀರಾ ಥರ ಆಡ್ತಾರೆ. ವಿಡಿಯೋ ಕಾಲ್ ಮಾಡಿ ಮಾತಾಡೋದು, ಪರ್ ಡೇ ಮಿನಿಮಮ್ ಒಂದು ಸಲನಾರ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಒಂದು 2 ಸಲ 3 ಸಲ, ಇಟ್ ಡಿಪೆಂಡ್ಸ್ ಅವ್ರ ಟೈಮು ನಮ್ಮ ಟೈಮು. ಆ್ಯಂಡ್ ಹತ್ತಿರ ಹೋದಾಗ ಬರೀ ಕಿತ್ತಾಡೋದು. ಕೇಳ್ತೀನಿ ನೋಡಿ ಇವಾಗ, ಅದಿತಿ ಪಯ್ಯ ಏನು ಮಾಡ್ತಾರಪ್ಪ ನಿನಗೆ ಮನೆಗೆ ಹೋದಾಗ? ಏನು ಇಟ್ಕೊತಾರೆ ನಿನಗೆ ಪಯ್ಯ? ಹಾಂ ಹೆಂಗೆ ತೋರಿಸಿ, ಹೆಂಗೆ ಇಟ್ಕೊತಾರೆ ಕತ್ತು? ಹಂಗೆ ಪಯ್ಯ ಹಿಂದಗಡೆಯಿಂದ ಬಂದು ಕತ್ತಿಟ್ಕೊಂಡ್ಬಿಡ್ತಾರೆ. ಅದು ಅದಿತಿಗೆ ಇಷ್ಟ ಆಗೋದಿಲ್ಲ, ಅದನ್ನ ಯಾವಾಗಲೂ ಇಟ್ಟಿರ್ತಾರೆ ಅದಿತಿ, ಪಯ್ಯ ಕತ್ತಿಟ್ಕೊಂತಾನೆ ಅಂತ. ನೀವಿಲ್ಲಿ ನೋಡ್ಬೋದು ಕಂಪ್ಲೀಟ್ 1 ಮರದಷ್ಟು ಸೊಪ್ಪು ಬಂದಿದೆ. ಅದಕ್ಕೋಸ್ಕರ ನಾನೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಸೊಪ್ಪನ್ನ ಸುಮ್ಮನೆ ಎಸೆಯೋದಕ್ಕಿಂತ, ವೇಸ್ಟ್ ಮಾಡೋದಕ್ಕಿಂತ, ಕುಡಿಯೋದು ಬೇಡ, ಕಪ್ಪಾಗುತ್ತೆ ಕೈಯೆಲ್ಲ. ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ, ಗೋ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕಮ್. ಹಾಂ, ಸೊ ಎಸ್, ಸೊಪ್ಪನ್ನ ಎಸೆಯೋದಕ್ಕಿಂತ ತುಂಬ ಜಾಸ್ತಿನೇ ಇದೆ, 1 ಮರದಷ್ಟಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಈ ವ್ಲಾಗ್ನ ಕೊನೆಯಲ್ಲಿ ತೋರಿಸ್ತೀನಿ. ಅಂತಂದರೆ ವ್ಲಾಗ್ನ ಕಂಟಿನ್ಯೂ ನೋಡಿ, ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಈ ಸೊಪ್ಪನ್ನು ಏನು ಮಾಡಿದೆ ಅಂತ. ಆ ರೀತಿಯಲ್ಲಿ ಇದಿತ್ತು ಚಾರ್ಕೋಲು, ಅದನ್ನೆಲ್ಲ ಎತ್ಕೊಂಡು ಕೈಯೆಲ್ಲ ಇದು ಮಾಡ್ಕೊಂಡು ತೊಳ್ಕೊಂಡ್ರಾ ಇಡೀರಿ ಕೆಳಗಡೆ. ಎಸ್, ಸೊ ವ್ಲಾಗ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡಿದೆ ಈ ಸೊಪ್ಪನ್ನ ಅಂತ. ಓಕೆ, ಯಾ. ನಾನು ಅದಿತಿಗೆ ಪ್ರಾಮಿಸ್ ಮಾಡಿದ ರೀತಿಯೇ ಅದಿತಿನ ಪಯ್ಯ ಮನೆ ಕರ್ಕೊಂಡು ಹೋದೆ. ಇಬ್ಬರು ಮೀಟ್ ಮಾಡಿದ ತಕ್ಷಣ ಎಷ್ಟು ಮಿಸ್ಸಿಂಗ್ ಫ್ಯಾಕ್ಟರ್ ಇತ್ತು ಅಂತಂದರೆ ಇಬ್ಬರು ಹಗ್ಗಿ ಮಾಡಿ ತುಂಬ ಖುಷಿಪಟ್ಟರು. ಆ್ಯಂಡ್ ಈ ರೀತಿ ಅದಿತಿನ ಪಯ್ಯ ಮನೆ ಕರ್ಕೊಂಡು ಹೋದಾಗ ಅಥವಾ ಪಯ್ಯ ನಮ್ಮ ಮನೆಗೆ ಬಂದಾಗ ಕೆಲವು ಒಂದು ಮೈಲ್ ಸ್ಟೋನ್ಸ್ನ ನಾನು ಸೋಷಿಯಲ್ ಸ್ಕಿಲ್ಸಲ್ಲಿ ರೀಚ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಕ್ಕಳಿಗೆ ಸೋಷಿಯಲ್ ಸ್ಕಿಲ್ಸ್ನ ಡೆವಲಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ರೀತಿ ಹೊರಗಡೆ ಹೋದಾಗ ಮಕ್ಕಳಿಗೆ ಶೇರಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಐದರ್ ಫುಡ್ ಐಟಮ್ಸ್ ಇರ್ಬೋದು ಅಥವಾ ಮಕ್ಕಳ ಟಾಯ್ಸ್ ಇರ್ಬೋದು. ಹೋಗಿದ ತಕ್ಷಣ ಪಯ್ಯ ಮಮ್ಮ ಅದಿತಿಗೆ ಸ್ನ್ಯಾಕ್ಸ್ ಕೊಟ್ಟರು ಅಂತಂದರೆ ಪಯ್ಯಂಗೆ ಮತ್ತು ಅದಿತಿಗೆ ಸ್ನ್ಯಾಕ್ ಕೊಟ್ಟರು. ಇಬ್ಬರು ಆರಾಮಾಗಿ ತಿನ್ಕೊಂಡು ಆಟಾಡ್ತಿದ್ರು. ಇವ್ರು ಏನು ಮಾಡ್ತಾರೋ ಅದನ್ನು ಅವರು ಮಾಡ್ತಿದ್ರು, ಅವ್ರು ಏನು ಮಾಡ್ತಾರೋ ಅದನ್ನು ಇವರು ಮಾಡ್ತಿದ್ರು. ಅಂದರೆ ಅದಿತಿ ಮತ್ತು ಪಯ್ಯ ಕಾಪಿ ಮಾಡ್ತಾಯಿದ್ರು. ಮಕ್ಕಳು ಈ ರೀತಿ ಇಮಿಟೇಟಿಂಗ್ ಸ್ಕಿಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ರೀತಿ ಸೋಷಿಯಲ್ ಸ್ಕಿಲ್ಸಲ್ಲಿ ಮಕ್ಕಳಿಗೆ ಶೇರ್ ಮಾಡ್ಕೊಳ್ಳೋದನ್ನು ಕಲಿಯೋದಿರ್ಬೋದು. ಆ್ಯಂಡ್ ಅದಿತಿ ಪಯ್ಯ ಮನೆಗೆ ಹೋಗ್ಬಿಟ್ರೆ ಎಲ್ಲನೂ ಅದಿತಿಗೆ ಸಿಗುತ್ತೆ. ಆ್ಯಂಡ್ ಶಿ ವಿಲ್ ಬಿ ಇನ್ ಅ ವೆರಿ ಗುಡ್ ಸ್ಪೇಸ್. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಎರಡು ಒಂದು ಸ್ಪೇಸ್ ಇದೆಯಲ್ಲ, ಅದಿತಿಗೆ ಮತ್ತು ಪಯ್ಯಂಗೆ ತುಂಬ ಇಷ್ಟ. ಆ್ಯಂಡ್ ಅವರು ಜಗಳ ಸಹ ಆಡ್ತಾರೆ. ಆ ಜಗಳನ ನಾವು ಅಬ್ಸರ್ವ್ ಮಾಡ್ತೀನಿ. ಆ್ಯಸ್ ಅ ಪೇರೆಂಟಾಗಿ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ದಟ್ ಯಾವ ಕಾರಣಕ್ಕೆ ಆಡ್ತಿದ್ದಾರೆ, ಯಾವುದೋ ಒಂದು ಅದಿತಿಯ ಟ್ರಿಗರ್ ಪಾಯಿಂಟ್ಸ್, ಯಾವುದೋ ಒಂದು ಪಯ್ಯನ್ ಟ್ರಿಗರ್ ಪಾಯಿಂಟ್ಸ್ ಅಂತ. ಈ ರೀತಿ ಟ್ರಿಗರ್ ಪಾಯಿಂಟ್ಸ್ನ ನಾವು ಅರ್ಥ ಮಾಡ್ಕೊಂಡಾಗ ಮಕ್ಕಳ ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಮೈಲ್ ಸ್ಟೋನ್ಸ್ಗೆ ಮಕ್ಕಳಿಗೆ ನಾವು ಆರಾಮಾಗಿ ಸಪೋರ್ಟ್ ಮಾಡ್ಬೋದು. ನಾನು ಹೇಳ್ದಂಗೆ ಅದಿತಿಗೆ ಪಯ್ಯ ಮನೆಗೆ ಹೋದರೆ ತುಂಬ ಫ್ರೀಡಮ್ ಇರುತ್ತೆ ಟು ಎಕ್ಸ್ಪ್ಲೋರ್. ಇದೇ ರೀತಿ ಅದಿತಿ ಮತ್ತು ಪಯ್ಯ ಕಿಚನ್ ಪ್ಲೇ ಐಟಮ್ಸ್ನ ತೊಗೊಂಡು ಆಟಾಡ್ತಿದ್ರು. ಈ ರೀತಿ ಕಿಚನ್ ಪ್ಲೇ ಐಟಮ್ಸ್ನ ನಾವೇ ಕೊಡೋದಿಲ್ಲ. ಅವರೇ ಹೋಗಿ ಏನು ಬೇಕೋ ಅದನ್ನು ತೊಗೊಂಡು ಇವ್ರೇನು ಇಷ್ಟಪಡ್ತಾರೋ ಅದನ್ನು ಅವರು ಆಟಾಡೋದಕ್ಕೆ ಇಷ್ಟಪಡ್ತಾರೆ, ಅವ್ರೇನು ಆಟಾಡ್ತಾರೋ ಅದನ್ನು ಇವರು ಆಟಾಡೋದಕ್ಕೆ ಇಷ್ಟಪಡ್ತಾರೆ. ನೀವು ಇಲ್ಲಿ ಆರಾಮಾಗಿ ನೋಡ್ಬೋದು. ಇದರಿಂದ ಅದಿತಿ ಮತ್ತು ಪಯ್ಯ ಶೇರಿಂಗ್ ಕಾನ್ಸೆಪ್ಟ್ಸ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ನಾವು ಪೇರೆಂಟ್ಸ್ ಆಗಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಇದೆಲ್ಲ ಆಟೋಮ್ಯಾಟಿಕಲಿ ಕಲಿತಾರೆ ಅಂತ ಅಂದ್ಕೊಂಡಿರ್ತೀವಿ. ಹೌದು, ಮಕ್ಕಳು ಕಲಿತಾರೆ. ಆದರೆ ಈಗಲಿಂದನೇ ಅರ್ಲಿ ಇಯರ್ಸ್ ಅಂತ ಹೇಳ್ತೀವಲ್ಲ, ಅಂತಂದರೆ ಎಷ್ಟು ಚಿಕ್ಕ ವಯಸ್ಸಿಂದನೇ ನಾವು ಮಕ್ಕಳಿಗೆ ಸ್ಕಿಲ್ಸ್ನ ಹೇಳ್ಕೊಟ್ಟಾಗ, ಅಂದರೆ ಎಲ್ಲ ಸ್ಕಿಲ್ಸು ಮಕ್ಕಳಲ್ಲೇ ಇರುತ್ತೆ. ನಾವು ಒಂದು ಸಪೋರ್ಟ್ ಮಾಡಿದಾಗ ಮಕ್ಕಳ ಸ್ಕಿಲ್ಸಲ್ಲಿ ತುಂಬ ಒಂದು ಪ್ರೋಗ್ರೆಸ್ ಕಾಣುತ್ತೆ. ಈ ರೀತಿ ಅದಿತಿ ಮತ್ತು ಪಯ್ಯ ಒಂದು ಪಕ್ಕದಲ್ಲಿ ಕೂತ್ಕೊಳ್ಳೋದಿರ್ಬೋದು, ಅವ್ರ ಪ್ಲೇಸ್ನ ಇವ್ರು ಶೇರ್ ಮಾಡೋದಿರ್ಬೋದು, ಇವ್ರ ಆಟಿಗೆನ ಶೇರ್ ಮಾಡೋದಿರ್ಬೋದು, ಇದನ್ನೆಲ್ಲ ಕಲಿಸ್ತಾ ಇದ್ದೀವಿ. ಅದಿತಿ ಪಕ್ಕ ಪಯ್ಯ ಹೋಗಿ ಕೂತ್ಕೊಳ್ಳುವಾಗ ಆ್ಯಕ್ಚುಲಿ ನಾನು ಇನ್ಸ್ಟ್ರಕ್ಟ್ ಕೊಡ್ತಿದ್ದೆ, ಪಯ್ಯ ಹೋಗಿ ಕೂತ್ಕೊಳ್ಳಿ. ಆ್ಯಕ್ಚುಲಿ ಪಯ್ಯ ಅಂತಂದರೆ ಹಿಸ್ ನೇಮ್ ಇಸ್ ಪನ್ವಿತ್. ಅದಿತಿಗೆ ಪನ್ವಿತ್ ಅಂತ ಕರೆಯೋಕ್ಕೆ ಬರದೇ ಇದ್ದಾಗ ಪಯ್ಯ ಅಂತ ಕರೀತಾಯಿದ್ರು ವೆನ್ ಶಿ ವಾಸ್ 14 months ಆ ಟೈಮಲ್ಲಿ. ಈಗ ಅದಿತಿಗೆ ಆರಾಮಾಗಿ ಪನ್ವಿತ್ ಅಂತ ಕರೀತಾರೆ. ಅದಕ್ಕೋಸ್ಕರ ನನಗೆ ಪಯ್ಯ ಅಂತ ಅದಿತಿ ಕರೆದು ನನಗೂ ಅದೇ ರೀತಿ ಪಯ್ಯ ಅಂತಲೇ ಬರುತ್ತೆ. ಯೂಶಲಿ ನಾನು ಪನ್ವಿತ್ನ ಅಡ್ರೆಸ್ ಮಾಡೋದೇ ಪಯ್ಯ ಅಂತ. ನಾನು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದೆ, ಪನ್ವಿತ್ ಅದಿತಿ ಪಕ್ಕ ಹೋಗಿ ಕೂತ್ಕೊಳ್ಳಿ ಅಂತ. ಯೂಶಲಿ ಈ ರೀತಿ ಆಟ ಆಡುವಾಗ ಅದಿತಿ ಒಂದೊಂದ್ಸಲ ಕಚ್ಬಿಡ್ತಾರೆ, ಪಯ್ಯ ಒಂದೊಂದ್ಸಲ ಅದಿತಿಗೆ ಹೊಡಿಯೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಈ ಥರ ಮಾಡಿದಾಗ ನಾವು ಆ್ಯಸ್ ಅ ಪೇರೆಂಟಾಗಿ ಬೇಜಾರು ಮಾಡಿಕೊಂಡು ಅಯ್ಯೋ ನನ್ನ ಮಗು ಈ ರೀತಿ ಆಯ್ತಲ್ಲಪ್ಪ ಅಂತ ಮಕ್ಕಳನ್ನ ಯಾರ ಹತ್ರನೂ ಬಿಟ್ಟಿಲ್ಲ ಅಂತಂದರೆ
ಮಕ್ಕಳು ಸೋಷಿಯಲ್ ಸ್ಕಿಲ್ಸ್ ಖಂಡಿತವಾಗ್ಲೂ ಕಲಿಯೋದಿಲ್ಲ. ಮಕ್ಕಳು ಆಟ ಆಡುವಾಗ ಈ ರೀತಿಯೆಲ್ಲ ಆಗೋದು ಕಾಮನ್. ಇದಾದಮೇಲೆ ಅವರಿಬ್ಬರು ಕಾಂಪೇರ್ ಆಗಿ ಅವರು ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂತೆಲ್ಲ ಮಾತಾಡಿಕೊಂಡು ನೋಡಿ ನೀವಿಲ್ಲಿ ನೋಡ್ಬೋದು ಪನ್ವಿತ್ ಅದಿತಿಗೆ ಹೊಡಿತಿದ್ದಾರೆ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅದಿತಿನೂ ಸಹ ಪಯ್ಯಂಗೆ ಕಚ್ಬಿಟ್ರು. ಅದೆಲ್ಲ ಮಕ್ಕಳದು ಸೆಲ್ಫ್ ಡಿಫೆನ್ಸ್ ಬಿಹೇವಿಯರ್ ಇದ್ದೇ ಇರುತ್ತೆ. ಆದರೆ ಮಕ್ಕಳು ಆ ರೀತಿ ಮಾಡಿದಾಗ ನಾವು ಹೇಳೋದು ಆ ರೀತಿ ಕಚ್ಚಬಾರ್ದು, ನೋವಾಗುತ್ತೆ, ಈ ರೀತಿ ಹೇಳಿದಾಗ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ರು, ಸ್ನ್ಯಾಕ್ ತಿಂದರು. ಆ್ಯಂಡ್ ಮಧ್ಯಾಹ್ನದ ಊಟದ ಟೈಮ್ ಬೇರೆ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಅದಿತಿ ಫೇವ್ರೆಟ್ ಮಶ್ರೂಮ್ ಬಿರಿಯಾನಿ ಮಾಡಿದರು ಪಯ್ಯ ಅವರಮ್ಮ. ಅದಿತಿಗೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಅದಿತಿಗೆ ಮತ್ತು ಪಯ್ಯಂಗೆ ನಾನು ಇಬ್ರಿಗೂ ಫೀಡ್ ಮಾಡಿದೆ. ಇಬ್ಬರೂ ಊಟ ಮಾಡಿದ್ರು. ಆ್ಯಂಡ್ ಪಯ್ಯ ಅದಿತಿಗೆ ಟಾಯ್ನ ಶೇರ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ತುಂಬ ದಿನ ಆಗಿತ್ತು ಅದಿತಿನೂ ಹೋಗಿ ಅಲ್ವಾ. ಸೊ ಮಕ್ಕಳು ಈ ರೀತಿ ಮಾಡೋದು ಕಾಮನ್. ಆ್ಯಂಡ್ ಅದಿತಿನೂ ಸ್ವಲ್ಪ ಅಡಾಮೆಂಟ್ ಆಗಿ ಅದೇ ಬೇಕು ಅನ್ನುವಂಥ ಒಂದು ಬಿಹೇವಿಯರ್ನ ತೋರಿಸ್ತಿದ್ರು. ನೀವಿಲ್ಲಿ ನೋಡ್ಬೋದು ಅದಿತಿ ಅವ್ರಿಗೆ ಹೊಡಿತಾಯಿದ್ರು, ಪಯ್ಯ ಇವ್ರಿಗೆ ಹೊಡಿತಾಯಿದ್ರು. ಆ್ಯಸ್ ಅ ಪೇರೆಂಟಾಗಿ ನಾವು ಹೊಡಿಬಾರ್ದು, ಶೇರ್ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಈ ಕಾನ್ಸೆಪ್ಟ್ಸ್ ಎಲ್ಲ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಆಗೋದಿಲ್ಲ. ಅಂತಂದರೆ ಮಕ್ಕಳು ಟಾಯ್ನ ಶೇರ್ ಮಾಡಬೇಕು ಅಥವಾ ಅವ್ರ ವಸ್ತುಗಳನ್ನ ಶೇರ್ ಮಾಡಬೇಕು, ಊಟನ ಶೇರ್ ಮಾಡೋದು, ಇದೆಲ್ಲ ಮನೆಯಿಂದನೇ ಶುರುವಾದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋದ್ಮೇಲೆ ಟ್ರಾನ್ಸಿಷನ್ ಅನ್ನೋದು ಅಂದರೆ ಸೆಟಲ್ ಆಗೋದು ಮಕ್ಕಳಿಗೆ ಈಸಿ ಆಗುತ್ತೆ. ಅಂತಂದರೆ ಮಕ್ಕಳು ತುಂಬ ದಿನ ಸ್ಕೂಲಲ್ಲಿ ಅಳೋದು, ಅಡ್ಜಸ್ಟ್ ಆಗದೆ ಇರೋದಕ್ಕೆ ಕಾರಣಗಳು ಇದು ಆಗಿರುತ್ತೆ. ಅಂತಂದರೆ ಮನೇಲಿ ನಾವೇನು ಟ್ರೈ ಮಾಡ್ದೇ ಮಕ್ಕಳನ್ನ ಕಲಿಸಿದ್ರೆ ಈ ರೀತಿ ಒಂದು ಸೆಟಲ್ಮೆಂಟ್ಗೆ ಟೈಮ್ ಆಗುತ್ತೆ. ಎನಿವೇ ಮನೆಗಳಲ್ಲಿ ಮಕ್ಕಳಿದ್ದಾಗ ಅಥವಾ ಫ್ರೆಂಡ್ಸ್ ಮನೆಗಳಲ್ಲಿ ಮಕ್ಕಳಿದ್ದಾಗ ಈ ರೀತಿ ನಾವು ಟ್ರೈ ಮಾಡ್ಬೋದು ಮಕ್ಕಳಿಗೆ ಒಂದು ಹೇಗೆ ಬೇರೆ ಮಕ್ಕಳ ಜೊತೆ ವರ್ತಿಸಬೇಕು ಅಂತ. ಅದಿತಿ ಮತ್ತು ಪಯ್ಯ ಈ ಒಂದು ರಿಂಗ್ಸ್ ಟ್ರ್ಯಾಕಿಂಗ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಚೆನ್ನಾಗಿ ಟೈಮ್ ಸಹ ಸ್ಪೆಂಡ್ ಮಾಡ್ತಾರೆ. ಅದಿತಿಗೆ ಪಯ್ಯ ಮನೆಗೆ ನಾನು ಕರ್ಕೊಂಡು ಹೋದಾಗ ನಮ್ಮ ಮನೆಗೆ ವಾಪಸ್ ಬರೋದಕ್ಕೆ ತುಂಬ ಹರಸಾಹಸ ಮಾಡಬೇಕು. ಹೇಳ್ತಾನೆ ಇರ್ತೀನಿ ಫ್ರೀಕ್ವೆಂಟಾಗಿ, ಹೊರಡೋಣ ಅದಿತಿ, ಅವ್ರು ಬರಲ್ಲ ನೀವೇ ಹೋಗಿ ಅಂತಲೂ ಹೇಳೋದು ಇದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಒಂದು ನೆಲ್ಗ ಸೊಪ್ಪು ಏನು ಕಿತ್ಕೊಂಡು ಬರಲಿಲ್ಲ. ತುಂಬ ಚೆನ್ನಾಗಿ ಬೆಳೆದಿತ್ತು ಅವ್ರ ಮನೆ ಪಾಟಲ್ಲಿ, ಬಟ್ ಕಿತ್ಕೊಂಡು ಬರಲಿಲ್ಲ. ನಾನು ಪಯ್ಯ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತಾರೆ ಅದಿತಿ. ಮನೆಗೆ ಬಂದು ಊಟ ಮಾಡಿಸಿ ಒಂದು ಲಾಂಗ್ ನ್ಯಾಪ್ ತೊಗೊಳ್ತಾರೆ. ಏನಕ್ಕಂತಂದರೆ ಮಾರ್ನಿಂಗ್ ಅರೌಂಡ್ 11 o'clock ಹಾಗೆ ಅದಿತಿ ನಿದ್ದೆ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಜಂಪ್ ಮಾಡಿ ಇಬ್ಬರು ಅವ್ರೇನು ಮಾಡ್ತಾರೋ ಇವರು ಮಾಡ್ತಿದ್ರು, ಪೀಕಬ್ಬು ಮಾಡ್ತಿದ್ರು. ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ವಿ ನಾವು ಯಾವ ಆಟ ಆಡ್ಬೋದು ಅದಿತಿಗೆ ಮತ್ತು ಪಯ್ಯಾಗೆ ಅಂತ. ಮಕ್ಕಳಿಗೆ ಫ್ರೀ ಪ್ಲೇ ಅಂತಂದರೆ ಅವ್ರು ಏನು ಆಟ ಆಡ್ತಾರೋ ಅವ್ರು ಅದನ್ನು ಆಟ ಆಡೋದು ಬಿಡೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಇನ್ಸ್ಟ್ರಕ್ಷನ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರು ಚೆನ್ನಾಗಿ ಆಟ ಆಡಿ ಊಟ ಸಹ ಮಾಡಿದ್ರು. ಆ್ಯಂಡ್ ಅದಿತಿಸ್ ಫೇವ್ರೆಟ್ ಮಶ್ರೂಮ್ ಬಿರಿಯಾನಿ ತಿಂದರು. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೋಗಿದ್ದಂತಹ ಟೈಮ್ ಸಹ ಆಯಿತು. ಊಟ ಆದಮೇಲೆ ಅದಿತಿನ ಹೇಗೋ ಮಸ್ಕ ಮಾಡಿ, ಪಯ್ಯನೂ ಫಸ್ಟ್ ನ್ಯಾಪ್ ತೊಗೊಂಡಿರಲಿಲ್ಲ. ಅವರು ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತಾರೆ, ಅವರು ನಿದ್ದೆ ಮಾಡಿರಲಿಲ್ಲ. ಇಬ್ರಿಗೂ ಒಂದು ಒಳ್ಳೆ ನ್ಯಾಪ್ ಆಗುತ್ತೆ. ಆ್ಯಕ್ಚುಲಿ ನಾವು ಅಲ್ಲೇ ನ್ಯಾಪ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ ಇದುವರೆಗೂ ಯಾವತ್ತೂ ಮಲಗಿಲ್ಲ. ಅದಿತಿನೂ ಮಲಗಲ್ಲ, ಪಯ್ಯನೂ ಮಲಗಲ್ಲ. ಸೊ ನಿದ್ದೆ ಮಾಡಬೇಕು ಅಂತ ಅಂದಾಗ ಇಬ್ಬರು ಸೆಪ್ರೇಟ್ ಮಾಡಿದ್ರೆ ಮಾತ್ರ ಇಬ್ಬರು ನಿದ್ದೆ ಮಾಡ್ತಾರೆ. ಅದಕ್ಕೋಸ್ಕರ ಊಟ ಎಲ್ಲ ನಾನೇ ಇಬ್ರಿಗೂ ಮಾಡಿಸಿ ಅಲ್ಲಿಂದ ಹೊರಟ್ವಿ. ಮನೆಗೆ ಬಂದಮೇಲೆ ಅದಿತಿ ಬೇಗ ಬಂದಿದ್ದ ತಕ್ಷಣವೇ ಅದಿತಿಗೆ ಒಂದೇ ಒಂದು ಬಾಳೆಹಣ್ಣನ್ನು ತಿನ್ನಿಸ್ತೆ. ಏನಕ್ಕಂತಂದರೆ ಸ್ವಲ್ಪ ಆಟ ಆಡ್ಕೊಳ್ತಾ ಎಷ್ಟು ತಿನ್ನಬೇಕೋ ಅಷ್ಟು ಅದಿತಿ ತಿಂದಿರಲಿಲ್ಲ. ಆ್ಯಸ್ ಅ ಅಮ್ಮಂದಿರಾಗಿ ನಮಗೆ ಗೊತ್ತಿರುತ್ತೆ ಅಲ್ವಾ ಮಕ್ಕಳು ಎಷ್ಟು ತಿಂತಾರೆ ಅಂತ. ಬಾಳೆಹಣ್ಣನ್ನು ತಿನ್ನಿಸಿ ಅದಿತಿಗೆ ಅಂದರೆ ಕ್ಯೂಬ್ಸ್ ಮಾಡಿ ಕೊಟ್ಟಿದ್ದೆ. ಅದಿತಿನೇ ಆರಾಮಾಗಿ ಟೂತ್ ಪಿಕ್ಕಲ್ಲಿ ಪಿಕ್ ಮಾಡ್ಕೊಂಡು ಅದಿತಿ ತಿಂತಾರೆ. ಫೈನ್ ಮೋಟರ್ ಸ್ಕಿಲ್ಸ್ ಸಹ ಚೆನ್ನಾಗಾಗುತ್ತೆ ಆ್ಯಂಡ್ ಸೆಲ್ಫ್ ಫೀಡಿಂಗ್ ಚೆನ್ನಾಗಾಗುತ್ತೆ ಅಂತ ನಾನು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಬಾಳೆಹಣ್ಣು ತಿಂದಿದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ಸಹ ತೊಗೊಳ್ಳಿಲ್ಲ. ಅದಿತಿ ಆರಾಮಾಗಿ ನಿದ್ದೆ ಮಾಡಿಬಿಟ್ರು. ತುಂಬ ನಿದ್ದೆ, ಫಸ್ಟ್ ನ್ಯಾಪ್ ಇರಲಿಲ್ಲ ಅಲ್ವಾ, ತುಂಬ ನಿದ್ದೆ ಬಂದಿತ್ತು ಅದಿತಿಗೆ. ಅದಿತಿ ಮಲ್ಕೊಂಡ್ಮೇಲೆ ನನಗೆ ನೈಟ್ಗೆ ಏನು ಅಡುಗೆಗೆ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕಿಗೆ ಸಹ ಅದಿತಿಗೆ ರೆಡಿ ಮಾಡಿ. ಹೇಗಿತ್ತು ಪಯ್ಯ ಮತ್ತು ಅದಿತಿ ಆಟ? ಆ್ಯಂಡ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ದರೆ ಇನ್ನೂ ಸಾಕಷ್ಟು ಮಕ್ಕಳ ಸೋಷಿಯಲ್ ಸ್ಕಿಲ್ಸ್ನ ಡೆವಲಪ್ ಮಾಡೋದಕ್ಕೆ ಟಿಪ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಅದಿತಿ ಮತ್ತು ನಾವು ಪಯ್ಯ ಮನೆಯಿಂದ ಬಂದ್ವಿ. ನಾನು ಎಡಿಟಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಅದಿತಿ ಆರಾಮಾಗಿ ಒಂದು ಶಾರ್ಟ್ ನ್ಯಾಪೆಲ್ಲ ಆಲ್ಮೋಸ್ಟ್ 1.5 hour ನಿದ್ದೆ ಮಾಡಿದ್ರು. ಸೊಪ್ಪಿತ್ತಲ್ಲ, ಸೊಪ್ಪನ್ನ ಎಲ್ಲಿ ಕೊಡ್ತಿದ್ದೀನಿ, ಆ ಸೊಪ್ಪನ್ನ ವೇಸ್ಟ್ ಮಾಡ್ತಿಲ್ಲ. ಐ ಆಮ್ ನಾಟ್ ಥ್ರೋಯಿಂಗ್ ಇಟ್. ಸೊ ನೋಡೋಣ. ಸೊ ಐ ವಿಲ್ ಕಂಟಿನ್ಯೂ ದ ವಿಡಿಯೋ. ಆ್ಯಂಡ್ ಅದಿತಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿದೆ. ಸ್ವೆಟರ್ಸ್ ಆ್ಯಂಡ್ ಟೋಪೀಸ್ ತೊಗೊಳ್ಬೇಕು. ಸೊ ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಸೊ ಸಿ ಯು ದೇರ್. ಬಾಯ್. ಸಿಲ್ಲ ಬಾಯ್. ನಾವು ಹೋಗಿದ್ದು ನಮ್ಮ ಮನೆ ಹತ್ರ
ತುಂಬ ಹಸುಗಳಿದೆ ಅಂತಂದರೆ ಒಂದು ಕಡೆ ಹಸುನ ಸಾಕಿದ್ದಾರೆ, ಅಲ್ಲಿ ಈ ಸೊಪ್ಪನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಯಾಕಂತಂದರೆ ವೇಸ್ಟ್ ಮಾಡಬಾರ್ದು ಅಲ್ವಾ. ಏನಕ್ಕಂತಂದರೆ ಒಂದು ಪ್ರಾಣಿಗೆ ಒಂದು ನ್ಯೂಟ್ರಿಷನ್ ಸಹ ಆಗುತ್ತೆ. ಹಸುಗೆ ನ್ಯೂಟ್ರಿಷನ್ ಸಿಕ್ಕಿದ್ರೆ ನಮಗೆ ಅಲ್ವಾ ಅದು ಹೆಲ್ಪು, ಅಂದರೆ ಚೆನ್ನಾಗಿ ಹಾಲು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಅಲ್ಲಿ ಹೋಗಿ ಇಟ್ಟಿದ್ದೆ. ಇಲ್ಲಿ ತುಂಬ ಚೆನ್ನಾಗಿ ಸಿಸ್ಟಮ್ ಇದೆ ಅಂತಂದರೆ ಅಂದರೆ ತುಂಬ ಜನ ಅಲ್ಲಿ ಹಣ್ಣುಗಳನ್ನ ತಂದಿಟ್ಟು ಹೋಗ್ತಾರೆ. ಅಂತಂದರೆ ಹಣ್ಣಿನ ಸಿಪ್ಪೆ ಇರ್ಬೋದು, ತರಕಾರಿಗಳ ಸಿಪ್ಪೆ ಇರ್ಬೋದು. ಸೊ ನಾವು ಇದನ್ನು ಈ ಒಂದು ಸಿಸ್ಟಮ್ನ ಫಾಲೋ ಮಾಡ್ತೀವಿ. ಅಂತಂದರೆ ಮನೆಯಲ್ಲಿ ಜಾಸ್ತಿ ತರಕಾರಿಗಳು, ಹಣ್ಣುಗಳು, ಸೊಪ್ಪಿನ ಒಂದು ಕಡ್ಡಿಗಳನ್ನೆಲ್ಲ ಬಿಡಿಸಿದಾಗ ಇಲ್ಲಿ ಹೋಗಿ ಹಾಕ್ಬಿಟ್ಟು ಬರ್ತೀವಿ. ತುಂಬ ಅದಿತಿಗೆ ಇಷ್ಟ ಈ ಪ್ಲೇಸ್. ಅಂತಂದರೆ ಅಂಬಾ ನೋಡೋಕೆ ಹೋಗೋಣ ಅಂತಂದರೆ ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ಅದಿತಿಗೂ ಒಂದು ವಾಕ್ ಆದಂಗೆ ಆಗುತ್ತೆ, ನೇಚರ್ ವಾಕ್ ಆದಂಗೆ ಆಗುತ್ತೆ. ಆ್ಯಂಡ್ ಅವ್ರ ಫೇವ್ರೆಟ್ ಹಸುನ ನೋಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ. ಅದಿತಿ ಕೌಂಟ್ ಮಾಡ್ತಿದ್ರು, ನಾನು ಅಂಬಾ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಈ ಕಡೆ ಬಂದಾಗ ಪುಟ್ಟ ಪುಟ್ಟ ಕರುಗಳನ್ನ ಈ ಕಡೆ ಕಟ್ಟಾಕಿದ್ರು. ಅದಿತಿಗೆ ಬೇಬಿ ಅಂಬಾ ಎಲ್ಲ ಅಂತ ನೋಡಿಸಿ ಈ ರೀತಿ ನಾವು ಕಾಮಧೇನುನ ನೋಡಿದಾಗ ಹಿಂಗೆ ನಮಸ್ಕಾರ ಮಾಡ್ಕೊಳ್ತೀವಲ್ಲ, ಆ ರೀತಿ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಫಸ್ಟ್ ಕ್ರೈಗೆ. ತುಂಬ ಆಫರ್ಸ್ ಇತ್ತು. ಅದಿತಿಗೆ ಜರ್ಕಿನ್ಸ್ನ, ಜಾಕೆಟ್ಸ್ನ ನೋಡೋಣ ಅಂತ ಹೋದ್ವಿ. ಆದರೆ ಸೈಜೇ ಇರ್ತಿರ್ಲಿಲ್ಲ. ಅಂತಂದರೆ ಅದಿತಿಗೆ ಈಗ ಕರೆಕ್ಟಾಗಿ ಫಿಟ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಅದಿತಿ ದೊಡ್ಡವ್ರು ಆದರೆ ಅದು ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಹೊರಗಡೆ ಹೊರಟಾಗ ಅಥವಾ ಈ ಟೈಮಲ್ಲಿ ನಮಗೆ ಜಾಸ್ತಿ ಜರ್ಕಿನ್ಸು, ಜಾಕೆಟ್ಸು ಮತ್ತು ಟೋಪೀಸ್ ಎಲ್ಲ ಜಾಸ್ತಿ ಬೇಕಾಗತ್ತಲ್ವ. ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಫಸ್ಟ್ ಕ್ರೈಯಲ್ಲಿ ಜಾಸ್ತಿ ಒಂದು ಕಲೆಕ್ಷನ್ಸ್ ಇರಲಿಲ್ಲ. ಫ್ರಾಕ್ಸ್ ಎಲ್ಲ ಎಷ್ಟು ಮುದ್ದಾಗಿತ್ತು ಗೊತ್ತಾ. ಅದಿತಿ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೆಲ್ಲ ನನಗೆ ಯಾವುದು ಕಣ್ಣಿಗೆ ಬೀಳಲಿಲ್ಲ ಅಂತ ಎಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಈ ಜಾಕೆಟ್ ಇಷ್ಟ ಆಯಿತು. ಕಲರು ತುಂಬ ಪ್ರೆಟ್ಟಿಯಾಗಿತ್ತು. ಅದನ್ನು ಟ್ರೈ ಮಾಡಿದ್ವಿ. ಈ ಜಾಕೆಟ್ ಯಾವ ರೀತಿ ಅಂತಂದರೆ ಕಂಪ್ಲೀಟ್ ಅದಿತಿಗೆ ಈಗಿನ ಸೈಜ್ಗೆ, ಅಂತಂದರೆ ಅದಿತಿಗೆ ಈಗ ಫಿಟ್ ಆಗ್ತಿದೆ. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡವರಾದರೆ ಅದು ಟೈಟ್ ಆಗಿಬಿಡುತ್ತೆ. ಸೈಜಸ್ ಅಂತೂ ಇರಲಿಲ್ಲ. ಅದಕ್ಕೋಸ್ಕರ ಸರಿ ನೋಡೋಣ, ಬೇರೆ ಸ್ಟೋರಲ್ಲಿ ನೋಡೋಣ ಅಥವಾ ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಜಾಕೆಟ್ನ ನಾವು ಪರ್ಚೇಸ್ ಮಾಡಿಲ್ಲ. ಮನೆಗೆ ಬಂದು ಆನ್ಲೈನಲ್ಲಿ ನಾವು ಆರ್ಡರ್ ಮಾಡಿದ್ದೀವಿ. ಯಾವ ಜಾಕೆಟ್ನ ಅದಿತಿಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಸೊಪ್ಪಿನ ಪುಡಿ ಫೇಲ್ ಆಯಿತು, ಅಂತಂದರೆ ಪೌಡರ್ ಮಿಷಿನ್ ಫೇಲ್ ಆಯಿತು. ಇನ್ನೊಂದು ಸ್ವಲ್ಪ ಬಿಸಿಲು ಬಂದಾಗ ಆ ಒಂದು ಇದನ್ನು ಮಾಡ್ತೀನಿ. ಆ್ಯಂಡ್ ಸೊಪ್ಪಿನ ಪುಡಿ ಹೇಗೆ ಮಾಡೋದು, ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ ಆ್ಯಂಡ್ ನೀವು ಸೊಪ್ಪಿನ ಪುಡಿನ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ, ನಂತರ ಫೇಲ್ ಆಗಿಬಿಡತ್ತೆ. ಸೊ ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ ನಿಮ್ಮ ಕಡೆ ಅಂತಂದರೆ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಹಿಟ್. ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಫ್ರಿಡ್ಜಲ್ಲಿ ತಂದು ಸೊಪ್ಪನ್ನ ಇಟ್ಟು ಮಕ್ಕಳಿಗೆ ಕೊಡೋದ್ರಿಂದಕ್ಕಿಂತ ಈ ರೀತಿ ಸೊಪ್ಪಿನ ಪುಡಿನ ಮಾಡಿಕೊಂಡು ಇನ್ಸ್ಟೆಂಟಾಗಿ ಕಿಚಡಿಗಿಸ್ಗೆ ಹಾಕ್ಕೊಡ್ಬೋದು, ಉಪ್ಪಿಟ್ಟಿಗೆ ಹಾಕ್ಕೊಡ್ಬೋದು. ಆ್ಯಂಡ್ ಸಾಕಷ್ಟು ಒಂದು ಸೊಪ್ಪಿನ ಪುಡಿ ರೆಸಿಪೀಸ್ನು ಸಹ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳ ಹೆಲ್ತಲ್ಲಿ ಚೆನ್ನಾಗಿ ಬೆನಿಫಿಟ್ಸ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನಿಮ್ಮ ಸಲಹೆ, ಅಭಿಪ್ರಾಯ, ಏನೇ ಅನಿಸಿಕೆ ಇದ್ದರೂ ಕಾಮೆಂಟ್ ಮಾಡಿ. ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಸಾರಿ ಫಾರ್ ದ್ಯಾಟ್. ಬೆಳಗ್ಗೆಯಿಂದ ವಾಯ್ಸ್ ಸರಿ ಹೋಗುತ್ತೆ ಅಂತಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಾಟ್ ಟು ರೆಕಾರ್ಡ್. ಬಟ್ ಸ್ಟಿಲ್ ಇದು ಜಾಸ್ತಿ ಆಗ್ತಾನೇ ಇದೆ. ಸೊ ಐ ಹೋಪ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತಿನ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ವಾಚ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.